ಸದನದಲ್ಲಿ ಸಚಿವರು ಸೂಕ್ತ ಉತ್ತರ ನೀಡದ ಹಿನ್ನೆಲೆ ಶೇಮ್ ಅಂತ ಹೇಳಿ ಘೋಷಣೆ ಕೂಗ್ತಾ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದ್ರು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷಮೆಯಾಚನೆಗೆ ಪಟ್ಟು ಹಿಡಿದ್ರು. ಸಚಿವೆ ಹೆಬ್ಬಾಳ್ಕರ್ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ರು. ಸಭಾತ್ಯಾಗ ಮಾಡಿ ಆಕ್ರೋಶ ಹೊರಹಾಕಿದ್ರು ದೋಸ್ತಿ ಸದಸ್ಯರು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸರಿಯಾದಂತ ಉತ್ತರವನ್ನ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ರು. ಬಿಜೆಪಿ ಹಾಗೆ ಜೆಡಿಎಸ್ನ ಸದಸ್ಯರುಗಳು ಸಭಾತ್ಯಾಗ ಮಾಡಿ ಆಕ್ರೋಶ ಹೊರಹಾಕಿದ್ರು. ಸದನಕ್ಕೆ ಸಚಿವರು ಸೂಕ್ತ ಉತ್ತರ ನೀಡದ ಹಿನ್ನೆಲೆ ವಿಪಕ್ಷಗಳು ಸಭಾತ್ಯಾಗವನ್ನ ಮಾಡಿದ್ವು. ಶೇಮ್ ಅಂತ ಘೋಷಣೆಯನ್ನ ಕೂಗಿ ಬಿಜೆಪಿ ಸಭಾತ್ಯಾಗ ಮಾಡಿತು. ಈ ಉತ್ತರ ನಮಗೆ ಸಮಂಜಸ ಅಂತ ಅನ್ನಿಸ್ತಾ ಇಲ್ಲ. ಆ 2 ತಿಂಗಳ ಹಣದ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಹಾಗಾಗಿ ಅವರ ಉತ್ತರ ನಮಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಸಭಾತ್ಯಾಗ ಮಾಡಿ ಆರ್ ಅಶೋಕ್ ಅವರು ಹೊರಗಡೆ ಬಂದು ಮಾತನಾಡ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಕೇಳಿಸ್ಕೊಂಡು. ಆಸೆಗೆಲ್ಲ ಉಪವಾಸ ಮಾಡಿಬಿಟ್ರಿ, ಕಣ್ಣೀರು ಬಟ್ಟೆ ಹಾಕ್ಬಿಟ್ರಿ ಅವ್ರ ಹೊಟ್ಟೆ ಮೇಲೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರ ಇಮಿಡಿಯೇಟ್ ಆಗಿ ಅವ್ರ ಅಕೌಂಟ್ ದುಡ್ಡು ಹಾಕಿ, ಗೌರವ ಇದ್ರೆ ಹಾಕಿ. ಮತ್ತೆ ಯಾಕೆ ತಪ್ಪಿಸ್ತ್ರಿ? ನಾವು ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಹುಡುಕಿದ್ರು. ನಾವು ಅಕಸ್ಮಾತ್ ಬಿಜೆಪಿ ಇದನ್ನ ಹುಡುಕಿಲ್ಲ ಅಂದಿದ್ರೆ ಗೋವಿಂದ ಈ 5,000 ಕೋಟಿ ನುಂಗ್ಬಿಟ್ಟಿರೋರು ಗೊತ್ತೇ ಆಗ್ತಾ ಇರಲ್ಲ. ನಾವು ಹುಡುಕಿ ವಿರೋಧ ಪಕ್ಷ ನಾವು ಹುಡುಕಿ ತೆಗೆದು ಕನ್ಫರ್ಮ್ ಮಾಡ್ಕೊಂಡು 8 ಜಿಲ್ಲೆ ಕನ್ಫರ್ಮ್ ಮಾಡಿದ್ದೀರಿ. 8 ಈಗ ಮತ್ತೆ 2 ಜಿಲ್ಲೆ ತಗೊಂಡಿದ್ದೀರಿ. ಈಗ 10 ಜಿಲ್ಲೆ ಬಂದಿದೆ. 10 ಜಿಲ್ಲೆಯಲ್ಲೂ ಕೊಟ್ಟಿಲ್ಲ. ಇಷ್ಟಾದ್ಮೇಲೆ ನಾವು ಜಿಲ್ಲಾ ಕಚೇರಿಯಲ್ಲಿ ನಾವು ವರದಿ ಕೇಳಿದ್ರೆ ಎಲ್ಲರಿಗೂ ಧಮಕಿ ಹಾಕ್ಬಿಟ್ಟಿದ್ದಾರೆ, ಕೊಡಬೇಡಿ ಅಂತೇಳಿ. ಕೊಡಕ್ಕೆ ತಯಾರಿಲ್ಲ ಉಳಿದವರೆಲ್ಲ. ಏನು ಸರ್ಕಾರ ಇದು? ಧಮಕಿ ಸರ್ಕಾರನಾ? ಏನೋ ಡಿ ಕೆ ಶಿವಕುಮಾರು ಫ್ಲಾಟ್ ಓನರ್ಗೆಲ್ಲ ಧಮಕಿ ಹಾಕ್ತಾರಪ್ಪ. ಈ ಅಧಿಕಾರಿಗಳಿಗೆಲ್ಲ ಧಮಕಿ ಹಾಕಿ ಕೊಡಬೇಡ್ರಿ, ಮಹೇಶ್ ತೆಂಗಿನಕಾಯಿ ಬಂದರೆ ಎಲ್ಲೂ ಕೊಡಬೇಡಿ ಅಂತ ಹೇಳಿದ್ರೆ ಏನು ಇದನ್ನ ಸರ್ಕಾರ ಅಂತಾರ? ಗೂಂಡಾಗಿರಿ ಸರ್ಕಾರ. ಇದರ ವಿರುದ್ಧ ಪ್ರತಿಭಟನೆಯನ್ನ ಆ ಜನಗಳಿಗೋಸ್ಕರ, ಯಾವ ತಾಯಂದಿರಿಗೆ 2 ತಿಂಗಳು ಮೋಸ ಮಾಡಿದ್ದಾರೆ ಆ ಜನಗಳ ಪರವಾಗಿ ಇವತ್ತು ನಾವು ವಾಕೌಟ್. ನಮ್ಮ ಸ್ವಂತದ್ದೇನೂ ಇಲ್ಲ ಇದರಲ್ಲಿ. ಆ ಜನಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟೋ ದೃಷ್ಟಿಯಿಂದ ವಾಕೌಟ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ವಿ. ಇದು ಅಕೌಂಟ್ಗೆ ಹಾಕೋವರೆಗೂ ಬಿಡಲ್ಲ ನಾವು. ಆ ತಾಯಂದಿರ ಅಕೌಂಟ್ಗೆ 4,000 ರೂಪಾಯಿ ಆಗೋವರೆಗೂ ನಾವು ಬಿಡಲ್ಲ. ನಮಗೆ ಆ ತಾಯಂದಿರಿಗೆ ನ್ಯಾಯ ಸಿಗಬೇಕು, ಅದು ಮುಖ್ಯ. ಅಲ್ಲಿವರೆಗೂ ಈ ಹೋರಾಟ ನಾವು ಮುಂದುವರಿಸ್ತೀವಿ. ತಪ್ಪು ಮಾಹಿತಿಯನ್ನ ಕೊಡೋದಾಗ್ಲಿ ಅಥವಾ ಸದನ ಕಾದ್ಕೊಂಡಿರ್ತಾರೆ. ತಿಂಗಳೆಲ್ಲ 2,000 ಬರುತ್ತೆ, ನಾವೇನ ಅದನ್ನ ರೇಷನ್ ತಗೊಬೇಕು, ಅಕ್ಕಿ ತಗೊಬೇಕು, ಕಾಯ್ತಾ ಇರ್ತಾರೆ. ಅವರ ಕನಸುಗಳಿಗೆಲ್ಲ 2 ತಿಂಗಳು ಕಲ್ಲಾಕ್ಬಿಟ್ರಿ, ಮೋಸ ಮಾಡಿದ್ರಿ, ದ್ರೋಹ ಮಾಡಿದ್ರಿ. ನಾವು ಕೇಳ್ತಾ ಇರೋದು ಮಹಿಳಾ ಮತ್ತು ಮಕ್ಕಳ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಭಾತ್ಯಾಗದ ಬಳಿಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಿ ನೀವು, ಅಲ್ಲಿ ಡಿ ಕೆ ಶಿವಕುಮಾರ್ ಅಪಾರ್ಟ್ಮೆಂಟ್ ಓನರ್ಗಳಿಗೆ ಧಮಕಿ ಹಾಕ್ತಾರೆ. ಇಲ್ಲಿ ನೋಡಿದ್ರೆ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳಿಗೆ ಹಣ ಕೊಡಬೇಡಿ, ಮಾಹಿತಿ ಕೊಡಬೇಡಿ ವಿರೋಧ ಪಕ್ಷದವರಿಗೆ ಅಂತ ಧಮಕಿ ಹಾಕ್ತಾರೆ. ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಹಾಕೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. 2 ತಿಂಗಳ ಹಣ 4,000 ರೂಪಾಯಿ ಮಹಿಳೆಯರ ಅಕೌಂಟ್ಗಳಿಗೆ ಹೋಗೋವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಿದ್ರು. ಮಹೇಶ್ ತೆಂಗಿನಕಾಯಿ ಮಾತನಾಡ್ತಿದ್ದಾರೆ, ಕೇಳಿಸ್ಕೊಂಡು. ನಡೆದಿರ್ತಕ್ಕಂಥ ಸಂಗತಿಗಳನ್ನ ಕೂಡ ನಾನು ಮಾಧ್ಯಮದ ಮಿತ್ರರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನೋಡಿ, ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅನೇಕ ಅಧಿಕಾರಿಗಳಿಗೆ ಇದರ ಮಾಹಿತಿಯನ್ನು ತೆಗೆದುಕೊಳ್ಳಕ್ಕೆ ನಾನು ಪ್ರಾರಂಭ ಮಾಡಿದ ಮೇಲೆ ಮೊದಲೇ ದಿವಸ ಯಾರಿಗೂ ಏನು ಇನ್ಫಾರ್ಮೇಷನ್ ಇದ್ದಿಲ್ಲ. 3 ಜಿಲ್ಲೆಯವರು ನೇರವಾಗಿ ಉತ್ತರ ಕೊಟ್ಟರು ನನಗೆ. ಫೆಬ್ರವರಿ ಮತ್ತು ಮಾರ್ಚ್ ಕಂತುಗಳು ನಮಗೆ ಬಂದಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟ ಉತ್ತರ ಕೊಟ್ಟರು. ಮುಂದುವರೆದು ನಾನು ಅನೇಕ ಜಿಲ್ಲೆಗಳಿಗೆ ಈ ಮಾಹಿತಿಯನ್ನು ಕೇಳಿದ ಕ್ಷಣನೇ ಯಾವಾಗ 9ನೇ ತಾರೀಕಿಗೆ ಸದನದಲ್ಲಿ ಇದರ ಪ್ರಸ್ತಾವನೆ ಆಯಿತು, ಅದರ ಮುಂದೆ ಕೇಳಿದಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡಕತ್ತರು. ಯಾರು ಉತ್ತರ ಕೊಡಲಾದ ರೀತಿಯಲ್ಲಿ ಬರಾಕತ್ತರು. ನಾನು ಯಾವಾಗ ಅವ್ರಿಗೆ ಫೋನ್ ಮುಖಾಂತರ ಮಾತಾಡಿದ ಮೇಲೆ ಕೂಡ ಇವತ್ತು ಅನೇಕ ಅಧಿಕಾರಿಗಳು
ಯಾವ ರೀತಿ ಸಚಿವರು ಉತ್ತರ ಕೊಟ್ಟರು ಅದೇ ರೀತಿ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ 2023 2025 ಆಗಸ್ಟ್ ಮಾಯವರೆಗೆ ನಾವು ದುಡ್ಡನ್ನು ಕೊಟ್ಟಿದ್ದೇವೆ, ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಜನ ಇದ್ದಾರೆ, ಇಷ್ಟು ದುಡ್ಡನ್ನು ನಾವು ಹಾಕಿದ್ದೇವೆ ಅಂತಕ್ಕಂಥ ಇನ್ಫಾರ್ಮೇಷನ್ ಕೊಟ್ಟರು. ಅವ್ರಿಗೂ ಕೂಡ ನಾನು ಸ್ಪಷ್ಟವಾಗಿ ಕೇಳಿದೆ, ಫೆಬ್ರವರಿ ಮತ್ತು ಮಾರ್ಚ್ 2025 ದುಡ್ಡು ಹಾಕಿರೋ ಇಲ್ಲ ಅಂತಕ್ಕಂಥದ್ದನ್ನು ಅಷ್ಟೇ ಉತ್ತರ ಕೊಡಿ, ಇನ್ನೇನು ಉಳಿದಿದ್ದಾನೆ ಬೇಡ ಅಂತ ಹೇಳಿದ್ರು ಕೂಡ ಬೇರೆ ರೀತಿ ಉತ್ತರವನ್ನು ಕೊಟ್ಟರು. ತದನಂತರ ನಾನು ಎಲ್ಲ ಡಿಗಳಿಗೆ ಮಾತಾಡಿ ವಿಷಯವನ್ನು ಮನವರಿಕೆ ಮಾಡಿದ್ದಾರೆ. ಮನವರಿಕೆ ಮಾಡಿ ನೀವ್ಯಾಕಪ್ಪ ಇದ್ರಾಗ ಸಿಕ್ಕೊಂಡು ಒದ್ದಾಡಕ್ಕೆ ಹೋಗಿರಿ, ದಯವಿಟ್ಟು ಇನ್ಫಾರ್ಮೇಷನ್ ಕೊಡ್ರಿ ಅಂದಾಗ ನಾನು ನಿಮಗೆ ವಿತ್ ಪ್ರೂಫ್ ಕೊಡ್ತೀನಿ. 2-3 ಜಿಲ್ಲೆದ್ದು ಮೊದಲು ಕೊಟ್ಟಿರ್ತಕ್ಕಂಥ ಉತ್ತರ ಏನಿತ್ತು, ತದನಂತರ ಬಂದಿರತಕ್ಕಂಥ ಉತ್ತರ ಅವರು ಸ್ಪಷ್ಟ ಕೊಟ್ಟರು. 2025 ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡನ್ನು ನಾವು ಹಾಕಿಲ್ಲ ಅಂತಕ್ಕಂಥದ್ದನ್ನು ಉಪನಿರ್ದೇಶಕರುಗಳು ಕೊಟ್ಟಿರ್ತಕ್ಕಂಥ ಸಂಗತಿ 2 ಕಾಪಿನೂ ನನ್ನ ಕಡೆ ಇದಾವೆ. ಮೊದಲು ಕೊಟ್ಟಿರ್ತಕ್ಕಂಥ ಕಾಪಿ, 2ನೇ ಸಲ ಕೊಟ್ಟಿರ್ತಕ್ಕಂಥ ಕಾಪಿನೂ ಕೂಡ ಭಾಳ ಸ್ಪಷ್ಟವಾಗಿದ್ದಾವೆ. ಇದಕ್ಕಿಂತ ದುರ್ದೈವ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡೈರೆಕ್ಟರು ನಾನು ಕಳೆದ 3 ದಿವಸದಿಂದ ಅವರಿಗೆ ಮೇಲನ್ನು ಮಾಡಿದ್ದೆ. ಇಡೀ ರಾಜ್ಯದ ಸಮಗ್ರ ಮಹಿಳಾ ಮತ್ತು ಇದು ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮತ್ತು ಮಾರ್ಚ್ ಕಂತನ್ನು ತಾವು ಕೊಟ್ಟಿದ್ದೀರೋ ಹೋಗಿಯೋ ಏನಂತಕ್ಕಂಥ ಮಾಹಿತಿಯನ್ನು ತಕ್ಷಣ ನನಗೆ ಒದಗಿಸಿರಿ. ಸದನ ನಡೆದಿದೆ, ಸದನ ಒಳಗಡೆ ನಾನು ಇದನ್ನು ಮಾತಾಡಬೇಕಂತ ಹೇಳಿದಾಗೂ ಕೂಡ 3 ದಿವಸದಿಂದ ಇನ್ನೂವರೆಗೂ ಕೂಡ ಅವರ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಮೊನ್ನೆ ನಾನು ಮತ್ತೆ ಫೋನ್ ಮುಖಾಂತರ ನಾನೇ ನೇರವಾಗಿ ನಾನು ಮಾತಾಡಿದಾಗ ಇಲ್ಲ ನನಗೆ ಮೇಲ್ ಬಂದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದರು. ಇಮಿಡಿಯೇಟ್ ನಾನು ಅಲ್ಲೇ ಮೇಲ್ ಕಳಿಸಿ ಅದರ ಸ್ಕ್ರೀನ್ಶಾಟ್ ಹೊಡೆದು ಹೊಳ್ಳೆಯವರಿಗೆ ವಾಟ್ಸಪ್ ಮಾಡಿದ್ದೇನೆ. ಪ್ರಶ್ನೆ ಕೇಳುವಂಥದ್ದನ್ನು ಮಾಡಿದೆ. ಆದರೆ ಸ್ಟಿಲ್ ಟೈಮ್ ಈವರೆಗೂ ಕೂಡ ಅವರ ಮಾಹಿತಿಯನ್ನು ಕೊಟ್ಟಿಲ್ಲ. ಅಂದರೆ ಇದ್ರ ಹಿನ್ನೆಲೆ ಏನೈತಿ, ಯಾಕೆ ಮಾಹಿತಿಗಳನ್ನು ಕೊಡಲಿಕ್ಕೆ ಇವತ್ತು ಅಧಿಕಾರಿಗಳು ಅನಿಸ್ತಾ ಇದ್ದಾರಾ, ಇದ್ರ ಹಿನ್ನೆಲೆ ಏನು, ಯಾಕೆ ಈ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಇರ್ತಕ್ಕಂಥ ಡಿ ಉಪನಿರ್ದೇಶಕರು ಅವ್ರಿಗೆ 9ನೇ ತಾರೀಕಿಗೆ ನಾನು ಹಾಕೇನೆ ಮೇಲ್ ಅವ್ರಿಗೆ. ಆ ಪುಣ್ಯಾತ್ಮ ಇವತ್ತಿನವರೆಗೂ ಕೂಡ ಅದರ ಇನ್ಫಾರ್ಮೇಶನ್ ಕೊಡಕ್ಕೆ ರೆಡಿ ಇಲ್ಲ. ಅಷ್ಟೇ ಅಲ್ಲ, ಇವತ್ತಿನವರೆಗೂ ಫೋನ್ ಎತ್ತಕ್ಕೆ ರೆಡಿ ಇಲ್ಲ. ಬೇರೆ 10 ಫೋನ್ಗಳನ್ನು ತೊಗೊಂಡು ನಾನು ಡಿಗೆ ಫೋನ್ ಮಾಡಿದ್ರು ಕೂಡ ಎತ್ತಿ ಕಟ್ ಮಾಡ್ತಾರ. ಎಲ್ಲಿ ಇದನ್ನು ಕೇಳ್ತಾರೋ ಅಂತ ಭಯ ಐತಿ. ಯಾಕೆ ಅವ್ರಿಗೆ ಯಾಕೆ ಭಯ ಇರಬೇಕಿದು? ಉಪನಿರ್ದೇಶಕಗಳಿಗೆ ಭಯ ಅಂತಕ್ಕಂಥದ್ದು ಯಾಕಿರಬೇಕು? ಇರ್ತಕ್ಕಂಥ ನೈಜ ಸಂಗತಿಯನ್ನು ಕೊಡ್ತಕ್ಕಂಥದ್ದು ಅವ್ರ ಕರ್ತವ್ಯ ಐತಿ. ಆ ಕೊಡ್ತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡಿಲ್ಲ. ಆದರೆ ಬೆಳಗಾವದ ಡಿ ಕೂಡ ಇನ್ನೂವರೆಗೂ ಅವರು ನಮಗೆ ರಿಪ್ಲೈನ್ ಮಾಡ್ತಕ್ಕಂಥದ್ದು ಮಾಡಿಲ್ಲ. ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಡೈರೆಕ್ಟರ್ ಕೂಡ ಇನ್ನೂ ಮಟ್ಟ ಇನ್ಫಾರ್ಮೇಶನ್ ಅನ್ನು ನಮಗೆ ಕೊಡ್ತಾ ಇಲ್ಲ. ಹಾಗಾದ್ರೆ ಇದ್ರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಕೂಡ ಆಗ್ತಾ ಇದೆ. ಈಗಾಗಲೇ ಸಚಿವರು ಕ್ಷಮೆಯನ್ನು ಕೇಳ್ತಕ್ಕಂಥದ್ದು ಹೇಳಿದಾರ, ಆದರೆ ಇವಕ್ಕೆಲ್ಲನೂ ಉತ್ತರ ಕೊಡೋರು ಯಾರು? ಆ ಕಾರಣಕ್ಕಾಗಿ ನಾವು ಇನ್ನೂ ಇದಕ್ಕೆ ಅಧಿಕಾರಿಗಳು ಇದರಲ್ಲಿ ಯಾಕೋ ಒಂದು ಬೇರೆ ವಾಸನೆ ಬರುವಂಥ ನಿಟ್ಟಿನಲ್ಲಿ ಇವತ್ತು ಗೊತ್ತಾಗ್ತಾ ಇದೆ. ಯಾವಾಗ ನೀವು ವಿಷಯಗಳನ್ನು ಹೈಡ್ ಮಾಡಕ್ಕೆ ಪ್ರಾರಂಭ ಮಾಡ್ತೀರಿ, ಒಂದು ಸುಳ್ಳನ್ನು ಮುಚ್ಚಕ್ಕೆ ಹೋಗಿ 100 ಸುಳ್ಳು ಅಂತ ಹೇಳುವಂಥದ್ದು ಯಾವ ರೀತಿ ಆಗುತ್ತಾ ಆ ರೀತಿ ಇವತ್ತಾಗ್ತಾ ಇದೆ. ಯಾಕೆ ಇನ್ನೂವರೆಗೂ ಕೂಡ ಡೈರೆಕ್ಟರ್ ಉತ್ತರ ಕೊಡ್ತಾ ಇಲ್ಲ, ಯಾಕೆ ಇನ್ನೂವರೆಗೂ ಬೆಳಗಾವಿ ಡಿ ಉತ್ತರ ಕೊಡ್ತಾ ಇಲ್ಲ, ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಸಂಗತಿ. ಈಗೂ ನಾನು ಮಾಧ್ಯಮದ ಮುಖಾಂತರ ಅವರಿಗೆ ವಿನಂತಿ ಮಾಡ್ತೇನೆ, ಇನ್ನೂ ಸದನ ನಡೆದಿದೆ, ತಕ್ಷಣ ಈಗಾದರೂ ಕೂಡ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ಕೊಡಬೇಕು. ಇವತ್ತೊಬ್ಬ ಶಾಸಕನಾಗಿ ನಾನು ಕೇಳಿದ ಮೇಲೆ ಕೂಡ ನಿಮಗೆ ಮಾಹಿತಿ ಕೊಡಲ್ಲ ಅಂದರೆ ಈ ರಾಜ್ಯದ 7 ಕೋಟಿ ಜನರಿಗೆ ಏನು ಉತ್ತರ ಕೊಡ್ತೀರಿ ನೀವು? ನಾವು ಇಕ್ಕತಕ್ಕಂಥ ವಿಷಯನ ಬಹಳ ಸ್ಪಷ್ಟ ಐತಿ. 1,24,00,000 ತಾಯಂದಿರಿಗೆ ಯಾಕೆ ದುಡ್ಡು ಹಾಕಿಲ್ಲ ಫೆಬ್ರವರಿ ಮಾರ್ಚ್ ಅನ್ನುವಂಥದ್ದನ್ನ ನಾನು ಈ ಧ್ವನಿ ಎತ್ತಿದ್ದು ಈ ತಾಯಂದಿರ ಪರವಾಗಿ ಧ್ವನಿ ಎತ್ತಿದ್ದೇನೆ. ಯಾರೋ ಬೇರೆಯವ್ರ ಸಲ ಧ್ವನಿ ಎತ್ತುವಂತ ಪ್ರಶ್ನೆ ಮಾಡಿಲ್ಲ. ಹೀಗಾಗಿ ಇದಕ್ಕೆ ಸ್ಪಷ್ಟ ಉತ್ತರ ಬರಬೇಕು. ಅಧಿಕಾರಿಗಳು ಯಾಕೆ ಇದನ್ನು ಮುಚ್ಚಿಡಾಕತ್ತಾರ ಅನ್ನೋಂಥದ್ದು ಸ್ಪಷ್ಟತೆಯನ್ನು ಸರ್ಕಾರ ಕೊಡಬೇಕು.